ನಮಸ್ಕಾರ ಎಲ್ರಿಗೂ, ಗಣೇಶ್ ಕಾರಂತ್ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಜನಾರ್ದನ್ ಸರ್ ಬರ್ತಾರೆ. ಅದಕ್ಕಿಂತ ಮುಂಚೆ ಗಣೇಶ್ ಕಾರಂತರ ಮುಂಬೈ ಅನುಭವಗಳ ಬಗ್ಗೆ ಮಾತಾಡೋಣ ಅಂತ. ಸೊ ನಿಮ್ಗೆಲ್ರಿಗೂ ಗೊತ್ತು, IPL 2ನೇ ದಿನ ಡೆಲ್ಲಿ ವರ್ಸಸ್ ಪಂಜಾಬ್ ಮ್ಯಾಚ್ ದಿನ ನಾನು ಮುಂಬೈಗೆ ಹೋಗಿದ್ದೆ. ಜಿಯೋ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದೆ ಕಾಮೆಂಟ್ರಿ ಬಾಕ್ಸಲ್ಲಿ. ಗ್ರೇಟ್ ಎಕ್ಸ್ಪೀರಿಯನ್ಸ್. ಅವಾಗ ಗೆಸ್ಟಾಗಿ ಹೋಗಿದ್ದು ನಾನು, ಪ್ರಾಪರ್ ಕ್ರಿಕೆಟ್ ಕಾಮೆಂಟೇಟರ್ ಥರ ಅಲ್ಲ. ಸೊ ಅದರಿಂದ ಲಿಮಿಟೇಷನ್ಸ್ ಅಂತೂ ಖಂಡಿತ ಇದ್ದೇ ಇರುತ್ತೆ ಆ ಟೈಮಲ್ಲಿ. ಆ ಕಡೆ ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಕೂತಿರ್ತಾರೆ, ಈ ಕಡೆ ಎಕ್ಸ್ಪರ್ಟ್ಸ್ ಕೂತಿರ್ತಾರೆ. ನಾನು ಮಿಡ್ಲಲ್ಲಿ ಕೂತು ಒಂದು ಫಸ್ಟ್ ಇನ್ನಿಂಗ್ಸಲ್ಲಿ 4 ಓವರ್, ಸೆಕೆಂಡ್ ಇನ್ನಿಂಗ್ಸಲ್ಲಿ 4 ಓವರ್, ಈ ಥರ ಒಂದು ಕಾಮೆಂಟ್ರಿ ಇತ್ತು. ಆ್ಯಂಡ್ ಪ್ರಿವ್ಯೂ ಎಲ್ಲೂ ಕಾಣಿಸ್ಕೊಂಡಿದ್ದೆ. ಸೊ ಜಾಸ್ತಿ ಕ್ರಿಕೆಟ್ ಬಗ್ಗೆ ನಾವು ಮಾತಾಡೋ ಹಾಗಿಲ್ಲ ಅಲ್ಲಿ, ಬಿಕಾಸ್ ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಅಂತಲೇ ಅದಕ್ಕೋಸ್ಕರ ಇರ್ತಾರೆ. ಸೊ ಲೈಟ್ ಹಾರ್ಟೆಡ್ ಆಗಿ, ರುಚಿಗೆ ತಕ್ಕಷ್ಟು ಉಪ್ಪಿನಕಾಯಿ ಅಂತ ಹೇಳ್ತಾರಲ್ಲ, ಅಷ್ಟು ಮಾತ್ರ ಮಾತಾಡೋಕ್ಕೆ ಅವಕಾಶ ಇರುತ್ತೆ. ಅಂದರೆ ವಿ ಕೆನಾಟ್ ಓವರ್ಟೇಕ್ ದೆಮ್. ಸಿಕ್ಕಿದ್ದೇ ಚಾನ್ಸ್ ಗುರು ಓವರ್ಟೇಕ್ ಮಾಡುವಂಥ ಹಾಗೆಲ್ಲ ಮಾಡಲಿಕ್ಕಾಗಲ್ಲ. ಗೆಸ್ಟಾಗಿ ಹೋಗಿರೋದ್ರಿಂದ ಗೆಸ್ಟ್ ಥರನೇ ಅಲ್ಲಿ ಬಿಹೇವ್ ಮಾಡಬೇಕು. ಬಟ್ ಓವರ್ ಆಲ್ ಗ್ರೇಟ್ ಎಕ್ಸ್ಪೀರಿಯನ್ಸ್. ಇನ್ನೊಂದು ಸಲ ಜಿಯೋ ಸಿನಿಮಾದವ್ರು ಕರೆದ್ರೆ ಖಂಡಿತವಾಗಿ ಹೋಗ್ತೇನೆ. ಸೊ ಆದ್ದರಿಂದ ಈ ಒಂದು ಕಾರಣದಿಂದಾಗಿ, ಮುಂಬೈಲಿ ಇದ್ದದ್ರಿಂದಾಗಿ ಕಳೆದ 2 ದಿನಗಳ ವಿಡಿಯೋ ಹಾಕಿರಲಿಲ್ಲ ನಾನು. ಆಗಿಲ್ಲ ನನಗೆ. ಬೆಂಗಳೂರಿಗೆ ಮಿಡ್-ನೈಟ್ ಬಂದೆ, ಮುಖ ಎಲ್ಲ ಟ್ಯಾನ್ ಆಗಿದೆ, ಸಿಕ್ಕಾಪಟ್ಟೆ ಸೆಕೆ ಮುಂಬೈಯಲ್ಲಿ. ಇವಾಗೇನು ಹಿಂದಿನ ದಿನಗಳಂದರೆ ಸ್ಯಾಟರ್ಡೆ ಮ್ಯಾಚ್, ಸಂಡೇ ಮ್ಯಾಚಿದು ವೀಡಿಯೋ ಹಾಕ್ತೀನಿ. ಆ ಮ್ಯಾಚೆಲ್ಲ ನೋಡಿದ್ದೆ ಪೂರ್ತಿ. ಅಲ್ಲೇ ಜಿಯೋ ಸಿನಿಮಾ ಆಫೀಸಲ್ಲೇ ಇದ್ದೆ, ಮ್ಯಾಚೆಲ್ಲ ನೋಡಿದ್ದೆ. ಬಟ್ ನಂಗೆ ಮ್ಯಾಚಿದು ವೀಡಿಯೋ ಮಾಡೋಕ್ಕಾಗಿಲ್ಲ ಅಷ್ಟೇ. ಬೇಕು ಅಂತಂದ್ರೆ ಹಾಕ್ತೀನಿ. ಬಟ್ ನೀವು ನೋಡ್ತೀರಾ, ನಿಮಗೆ ಇಷ್ಟ ಇದೆಯಾ ಇದ್ರೆ ಮಾತ್ರ. ಆ್ಯಂಡ್ ಇವತ್ತಿನ ವೀಡಿಯೋ ನಂಗೆ ಗ್ಯಾರಂಟಿ ಇಲ್ಲ, 50-50. ಇವತ್ತಿನ ವೀಡಿಯೋ ಹಾಕಿದೆ ಮ್ಯಾಚ್ ಆದ ಕೂಡಲೇ, ಇಲ್ದಿದ್ರೆ ಬೆಳಿಗ್ಗೆ ಹಾಕ್ತೀನಿ. ಬಿಕಾಸ್ ಒಂದು ಸ್ವಲ್ಪ ಆ ಟೈಮ್ ಮ್ಯಾಚ್ ಮುಗಿಯೋ ಟೈಮಿಗೆ ಒಂಚೂರು ಕೆಲಸ ಇದೆ ನನಗೆ. ಅದು ಕೆಲಸ ಮುಗಿಯೋದು ಮಧ್ಯರಾತ್ರಿ 3 ಗಂಟೆ ಆದರೂ ಆಗ್ಬೋದು, 11ರಿಂದ 3 ಗಂಟೆ ಆದರೂ ಆಗ್ಬೋದು. ಸೊ ಆದ್ದರಿಂದ ಖಾತ್ರಿ ಇಲ್ಲ. ಮ್ಯಾಚ್ ಖಂಡಿತ ಬಾಲ್ ಟು ಬಾಲ್ ನೋಡಿರ್ತೀನಿ, ಬಟ್ ವೀಡಿಯೋ ಮಾಡೋಕ್ಕಾಗತ್ತೆ ಇಲ್ವ ಅಂತ ನನಗೂ ಗೊತ್ತಿಲ್ಲ. ಸೊ ದಯವಿಟ್ಟು ಅಂದರೆ ಮ್ಯಾಚ್ ವೀಡಿಯೋ ಬರ್ತಿದ್ರೆ ಬೆಳಿಗ್ಗೆ ಅಪ್ಲೋಡ್ ಅಂತೂ ಆಗಿರುತ್ತೆ. ಬೆಳಗ್ಗೆ 7 ಅಥವಾ 8 ಗಂಟೆಗಂತೂ ಪಕ್ಕಾ ವೀಡಿಯೋ ಅಪ್ಲೋಡ್ ಆಗ್ತದೆ. ಬಟ್ ನಾಟ್ ಶ್ಯೂರ್ ಇವತ್ತು ವೀಡಿಯೋ ಬರುತ್ತಾ ಇಲ್ವ ಅಂತ, ನಾಟ್ ಶ್ಯೂರ್. ಎನಿವೇಸ್ ಕಮ್ಯುನಿಟಿ ಟ್ಯಾಬಲ್ಲಿ ಇವತ್ತು ಖಂಡಿತವಾಗಿ ಮೆನ್ಷನ್ ಮಾಡ್ತೀನಿ ವೀಡಿಯೋ ಬರುತ್ತಾ ಇಲ್ವಾ ಅಂತ, ರಾತ್ರಿ ಹೊತ್ತು. ಈಗ ಜನಾರ್ದನ್ ಸರ್ ಬರಲಿ. ನಮಸ್ಕಾರ ಎಲ್ರಿಗೆ ಸಹ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ವೇಕ್ಷೇಮ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗಣೇಶ್ ಕಾರಂತ್ ಹೇಳಿದೆಲ್ಲ ಕೇಳಿಸ್ಕೊಂಡ್ರಲ್ಲ. ಪಂಜಾಬ್ ವರ್ಸಸ್ ಡೆಲ್ಲಿ ಮ್ಯಾಚ್ ದಿನ ನೀವೆಲ್ಲ ಯಾರು ಜಿಯೋ ಸಿನಿಮಾ ನೋಡಿದ್ರು, ಅಲ್ಲಿ ಗಣೇಶ್ ಕಾರಂತ್ ಹೇಳಿದರು ಪಂಜಾಬ ವಿನ್ ಆಗ್ತದೆ ಅಂತ. ಡೆಲ್ಲಿ ಅದ್ಭುತವಾಗಿರುವಂಥ ಓಪನಿಂಗ್ ಪಡೆದುಕೊಳ್ತು. ಆವಾಗ ಗಣೇಶ್ ಕಾರಂತರು ಕಾಮೆಂಟರ್ ಸೆಕ್ಷನಲ್ಲಿ ಕೂತರು. ಜಾನಿ ಸರಿ ಕೇಳಿ, ಸರ್ ಯಾರು ವಿನ್ ಆಗ್ಬೋದು ಅಂತ. ಐ ಥಿಂಕ್ ಚಿಪ್ಲಿಯವರು ಕೂಡ ಇದ್ರು ಅಂತ ಅನಿಸ್ತದೆ. ಭರತ್ ಚಿಪ್ಲಿ ಅವರಿಗೆ ಕೂಡ ಕೇಳಿದರು ಯಾರು ವಿನ್ ಆಗ್ಬೋದು. ಎಲ್ಲರೂ ಸಹ ಡೆಲ್ಲಿ ಅಂತ ಹೇಳಿದ್ದು. ಗಣೇಶ್ ಕಾರಂತ್ ಹೇಳಿದರು ಇಲ್ಲ, ಪಂಜಾಬ್ ವಿನ್ ಆಗ್ತದೆ. ಪಂಜಾಬ್ ಈ ಸಲ ಏನೋ ಒಂದು ಸ್ಪೆಷಾಲಿಟಿ ಉಂಟು ಅವರ ತಂಡದಲ್ಲಿ ಅಂತ. ಪಂಜಾಬ್ ವಿನ್ ಅಲ್ಲ, ಪಂಜಾಬ್ ವಿನ್ನ. ಅದು ಪ್ರೆಡಿಕ್ಷನ್ ಅಂತಂದರೆ, ಇವತ್ತು RCB ವರ್ಸಸ್ ಪಂಜಾಬ್ ಮ್ಯಾಚ್ ನಡೀತಾ ಇರೋದು ನಮ್ಮ ಬೆಂಗಳೂರು ಚಿನ್ನಸ್ವಾಮಿ ಗ್ರೌಂಡಲ್ಲೇ ನಡೀತಾ ಇರೋದು. RCB ಲಾಸ್ಟ್ ಬಟ್ 1 ಪ್ಲೇಸಲ್ಲಿ ಕೂತಿದೆ ಈಗ ಪಾಯಿಂಟ್ಸ್ ಟೇಬಲಲ್ಲಿ. ನಮ್ಮ ಕೆಳಗಡೆ ಇರೋದು ಲಕ್ನೋ, ನಮ್ಮ KL ರಾಹುಲ್ ಅವರ ತಂಡ ಲಕ್ನೋ. ಈಗ ಪಂಜಾಬ್ ಮೊನ್ನೆ ವಿನ್ ಆಯಿತು. ಮೊನ್ನೆ ಆರಾಮ್ಸೆ ವಿನ್ ಆಯಿತು. ಲಾಸ್ಟ್ ಓವರಲ್ಲಿ ಹರ್ಷಲ್ ಪಟೇಲ್ ಅವರು ಹುಚ್ಚು ನಾಯಿಗೆ ಹೊಡೆಸ್ಕೊಂಡ್ರೂ ಕೂಡ ಚೇಸಿಂಗಲ್ಲಿ ಏನು ಫ್ರಮ್ ದ ಬಾಲ್ 1 ಅವರು ಒಂದು ಫಿಕ್ಸ್ ಆಗಿದ್ರು. ನಾವು 10 ಓವರ್ ನಿಧಾನ ಆಡೋದು, ಮತ್ತೆ 10 ಓವರ್ ಫಾಸ್ಟಾಗಿ ಆಡೋದು, ಅದೆಲ್ಲ ಬೇಡ. ದಡ ಹೊಡಿತಾ ಹೋಗುವ, ಎಷ್ಟು ರಿಕ್ವೈರ್ಡ್ ರನ್ ರೇಟ್ ಉಂಟು ಎಲ್ಲ ಓವರಲ್ಲಿ ಹಾಗೆ ಹೊಡಿತಾ ಹೋಗುವ, ಕೊನೆಗೆ ಟೆನ್ಷನ್ ಆಗೋದಿಲ್ಲ ಅಂತ ಹಾಗೆ ಆಡ್ತಾ ಹೋದ್ರು. ಪಂಜಾಬ್ ಅವರು ವಿನ್ ಆದರು ಡೆಲ್ಲಿ ಮೇಲೆ. ಈಗ ಪಂಜಾಬ್ ಎಗೇನ್ಸ್ಟ್ ನಮ್ಮ ಮ್ಯಾಚ್ ಇರೋದು ನಮ್ಮ ಗ್ರೌಂಡಲ್ಲಿ. ಈಗ RCBಗೆ ಟೆನ್ಷನ್. ಈಗ ಹೊಸ ಅಧ್ಯಾಯ ಶುರು ಆಗ್ತದೆ ಅಂತ ಕೊಹ್ಲಿ ಅವರು ಹೇಳಿದರು. ಹೊಸ ಅಧ್ಯಾಯ ಹಳೆ ಕತೆ ಥರ ಸ್ಟಾರ್ಟ್ ಆಯಿತು. ಈಗ ಹೊಸ ಅಧ್ಯಾಯ ನಮ್ಮ ಗ್ರೌಂಡಿಂದವೇ ಸ್ಟಾರ್ಟ್ ಆಗಬೇಕು. ಇವತ್ತು RCB ವಿನ್ ಆಗಲೇಬೇಕು. ಖುಷಿಯ ಸಮಾಚಾರ ಏನು ಅಂತಂದರೆ, ಪಂಜಾಬ್ ಟೀಮಿದು ಮಾಲಕಿ ಪ್ರೀತಿ ಜಿಂಟಾ ಅವರು ಕೂಡ ಬರ್ತಾ ಇದ್ದಾರೆ. ಎಷ್ಟು ಚೆಂದ ಕಾಣ್ತಿದ್ರು ಮಾರ. ಮೊನ್ನೆ ಕಾಮೆಂಟ್ ಸೆಕ್ಷನ್ ಕೂತು ನನಗೆ ಅಂತ ಸಿಕ್ಕಾವಡೆ ಚೆಂದ ಕಾಣ್ತಿದ್ರು. ಎಂತ ವರ್ಷವೇ ಆಗೋದಿಲ್ಲ ಮಾರ ಅವರಿಗೆ, ಭಾರಿ ಚೆಂದ ಕಾಣ್ತಿದ್ರು ಚೂಡಿದಾರಲ್ಲಿ ಅಲ್ವಾ? ನಿಜ ಅಲ್ಲ, ಒಪ್ತಿರಲ್ಲ? ಸಾರಿ, ಸ್ವಲ್ಪ ಟಾಪಿಕ್ ಡಿವಿಯೇಟ್ ಆಗಿ ವಾಪಸ್ ಬರ್ತಾ ಇದ್ದೇನೆ. RCB ತಂಡ ಎಂತ ಮಾಡಬೇಕು? RCB ತಂಡ ಎಂತ ಮಾಡ್ಬೇಕಂತ, ಚಂದ ಬ್ಯಾಟಿಂಗ್ ಮಾಡಬೇಕು, ಚಂದ ಬೌಲಿಂಗ್ ಹಾಕಬೇಕು. ಫೀಲ್ಡಿಂಗ್ ಅಂತೂ ಮಯಾಂಕ್ ಡಾಗರ್ ಅವರು ಇದ್ದಾರೆ, ಸೂಪರಾಗಿ ಫೀಲ್ಡಿಂಗ್ ಮಾಡ್ತಾರೆ. ಕೊಹ್ಲಿ ಅವರು, ಡೂಪ್ಲೆಸಿಸ್ ಅವರೆಲ್ಲ ಫೀಲ್ಡಿಂಗ್ ಎಲ್ಲ ಸೂಪರಾಗಿ ಉಂಟು, ಅದರಲ್ಲಿ ಏನು ಟೆನ್ಷನ್ ಇಲ್ಲ. ಬ್ಯಾಟಿಂಗ್ ಕೈ ಕೊಡಬಾರ್ದು, ದ್ಯಾಟ್ಸ್ ಇಟ್. ಆ್ಯಂಡ್ ಇನ್ನೊಂದು ಖಾರವಾಗಿ ಹೇಳಬೇಕು ಅಂತಂದರೆ, ವಿರಾಟ್ ಕೊಹ್ಲಿ ಅವರು ಓಪನಿಂಗು ಯಾಕೆ ಬರಬೇಕು?
ಅವರಿಗೆ T20 ವರ್ಲ್ಡ್ ಕಪ್ಪಲ್ಲಿ ಅವರನ್ನು ಓಪನರ್ ಆಗಿ ಕನ್ಸಿಡರ್ ಮಾಡೋದಿಲ್ಲ. ಟೀಮಲ್ಲಿ 1 ಡೌನು ಕಳಿಸ್ತಾರೆ ಅಲ್ವಾ, 1 ಡೌನ 2 ಡೌನ್, 1 ಡೌನ್ ಕಳಿಸ್ಬೋದು ವಿರಾಟ್ ಕೊಹ್ಲಿ ಅವ್ರನ್ನು, 2 ಡೌನ್ ಐ ಥಿಂಕ್ ಸೂರ್ಯಕುಮಾರ್ ಯಾದವ್ ಅವರು ಬರ್ತಾರೆ ಇಂಡಿಯನ್ ಟೀಮಲ್ಲಿ. ಸೊ ಅವ್ರು 1 ಡೌನೇ ಬರಲಿ, RCBಗೆ ಸಹ 1 ಡೌನಲ್ಲಿ ಆಡಿ ಈಗ ಒಂದು ಕರೆಕ್ಟ್ ಪ್ರಾಕ್ಟೀಸ್ ಆಗಲಿ ಅವರಿಗೆ ಆ ಪೊಸಿಷನಲ್ಲಿ. ಈ IPLಗೋಸ್ಕರ ನಾನು ಹೇಳ್ತಾ ಇರೋದು, ಯಾಕಂತಂದರೆ IPL ಆದ ಕೂಡಲೇ T20 ವರ್ಲ್ಡ್ ಕಪ್ ಬರ್ತದಲ್ಲ. ಸೊ ಆಯಿತು, ಓಪನರ್ ಆಗಿ ಬರ್ತಾರೆ ಅಂತಲೇ ಇಟ್ಕೊಳ್ವ. ಓಪನರಿಗೆ ಬಂದರೆ ಆ್ಯಂಕರ್ ರೋಲ್ ಅದೆಲ್ಲ ಅದು ಮುಗೀತದು, ನೋ ಮೋರ್ ಆ್ಯಂಕರ್ ರೋಲ್ಸ್. ತುಂಬ ಗೇಮ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇವಾಲ್ವ್ ಆಗಿ ಹೋಗಿದೆ, ಮುಂದೆ ಅಪ್ಡೇಟ್ ಆಗಿದೆ, ತುಂಬ ಅಪ್ಡೇಟ್ ಆಗಿ ಮುಂದೆ ಹೋಗಿದೆ ಗೇಮು. ಸೊ ನಾವು 20 ಬಾಲ್ 20 ಹೊಡಿತೇನೆ, ಮತ್ತು ಫಸ್ಟ್ ಒಂದು 40 ಬಾಲಿಗೆ 50 ಹೊಡಿತೇನೆ, ಅದಾದಮೇಲೆ ಮುಂದಿನ 20 ಬಾಲ್ ಚಚ್ತೇನೆ, ಅದೆಲ್ಲ ವರ್ಕೌಟ್ ಆಗೋದಿಲ್ಲ ಈಗಿನ T20 ಮಾದರಿ ಕ್ರಿಕೆಟಲ್ಲಿ. ಸೊ ನನ್ನನ್ನು ಕೇಳಿದಿದೆ, ಇದು ಪರ್ಸ್ನಲ್ ಒಪಿನಿಯನ್. ಎಂತ ಮೆಸೇಜ್ ಬರ್ತುಂಟು. ಪರ್ಸ್ನಲ್ ಒಪಿನಿಯನ್ ಎಂತಂದರೆ, ಫ್ರಮ್ ದ ಬಾಲ್ 1 ಸ್ಟಾರ್ಟ್ ಮಾಡಬೇಕು. ಅಂದರೆ ಲೂಸ್ ಬಾಲ್ಸ್, ಈಗ ಬೆಸ್ಟ್ ಎಕ್ಸಾಂಪಲ್ ಕೊಡೋದು ಏನಂತಂದರೆ ರಚಿನ್ ರವೀಂದ್ರ ಅವರು ಆಡಿದ್ರಲ್ಲ, ಆ ಥರದ್ದು ಇನ್ನಿಂಗ್ಸ್ ಆಡಬೇಕು. ಅವ್ರು ಎಲ್ಲಿ ಸಹ ನಿಮಗೆ ಅವರ 15 ಬಾಲ್ 37 ಚಚ್ಚಿದ್ರಲ್ಲ, ಎಲ್ಲ ಪ್ರಾಪರ್ ಕ್ರಿಕೆಟಿಂಗ್ ಶಾಟ್ಸೇ ಇದ್ದದ್ದು ಹೊರತು ಯಾವ ಬಾಲ್ಸು ಎಂತ ಅನ್ಬಿಲೀವೇಬಲ್ ಶಾಟ್ ಆ ಥರ ಎಂತ ಇರಲಿಲ್ಲ. ಪ್ರಾಪರ್ ಕ್ರಿಕೆಟಿಂಗ್ ಶಾಟ್ಸು ಗ್ಯಾಪಲ್ಲಿ ಹೊಡಿತಾ ಇದ್ರು, 3 4 3 6 ಅಷ್ಟೇ. 15 ಬಾಲ್ 37 ಹೊಡೆದೋದು, ಆದರೆ 37 ರನ್ 15 ಬಾಲಲ್ಲೇ ಹೊಡೆದಾಯಿತು ಅಲ್ವಾ. ಸೊ ಆ ಥರದ ಕ್ರಿಕೆಟ್ ಆಡಬೇಕು. ಯಾಕಂತಂದರೆ RCBದು ಈಗ ಗ್ರೌಂಡ್ ಸಹ ಬ್ಯಾಟಿಂಗ್ ಪಿಚ್ಚೇ, ನಮ್ಮ ಚಿನ್ನಸ್ವಾಮಿ ಗ್ರೌಂಡ್ ಸಹ ಬ್ಯಾಟಿಂಗ್ ಪಿಚ್ಚು, ಚಿಕ್ಕ ಗ್ರೌಂಡು. ಸೊ ಆದ್ದರಿಂದ ಟೀಮ್ ಇಲ್ಲಿ ನಮ್ಮ ಬೌಲಿಂಗ್ ಗೊತ್ತುಂಟಲ್ಲ, ಬೌಲಿಂಗ್ ಲೈನಪ್ ಹೇಗೆ ಉಂಟಂತ. ಟೀಮ್ ಒಂದು ಫಸ್ಟ್ ಬ್ಯಾಟಿಂಗ್ ಮಾಡಿದರೆ ಒಂದು 220 ರನ್ ಹೊಡಿಬೇಕು. ಸೊ ಆವಾಗ ನಾವು ಒಂದು ಲೆಕ್ಕಾಚಾರ ಹಾಕ್ಬೋದು, ನಾವು ಡಿಫೆಂಡ್ ಮಾಡ್ಬೋದು ಅಂತ. ಯಾಕಂತಂದರೆ ಸ್ಪಿನ್ ಡಿಪಾರ್ಟ್ಮೆಂಟ್ ನಮ್ಮದು ವೀಕ್ ಉಂಟು. ಕರಣ್ ಶರ್ಮಾ ಅವರು 1 ಮ್ಯಾಚ್ ಆಡಿದರೆ 5 ಮ್ಯಾಚ್ ಆಡೋದಿಲ್ಲ. ಮಯಾಂಕ್ ಡಾಗರ್ ಅವರು ಮೊನ್ನೆ ತುಂಬ ಚೆಂದ ಬಾಲ್ ಹಾಕಿದ್ರು, ಅವರಿಗೆ 4 ಓವರ್ ಕೊಡ್ಬೋದಿತ್ತಲ್ಲ, ಯಾಕೆ 2 ಓವರ್ ಕೊಟ್ಟದ್ದು ನನಗೆ ಅರ್ಥ ಆಗಲಿಲ್ಲ. ಮಯಾಂಕ್ ಡಾಗರ್ ಅವರು ಸೂಪರಾಗಿ ಬಾಲ್ ಹಾಕಿದ್ರು, ಒಳ್ಳೆ ಫೀಲ್ಡರ್, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಡಾಗರ್ ಹೀಗೆಲ್ಲ ಡೈವ್ ಎಲ್ಲ ಹೊಡೆದು ಎಲ್ಲ ಸೂಪರಾಗಿ ಫೀಲ್ಡಿಂಗ್ ಮಾಡ್ತಾರೆ ಅಂತ. ವೆರಿ ಇಂಪ್ರೆಸಿವ್. ಬಟ್ ಓವರ್ ಆಲ್ ನೋಡಿದರೆ ಬೌಲಿಂಗ್ ವೀಕೇ ಉಂಟು. ಅಲ್ಜಾರಿ ಜೋಸೆಫನ್ನು ಇವತ್ತು ಸಹ ಆಡಿಸ್ಬೋದು. ಸಡನ್ನ 1 ಮ್ಯಾಚ್ ಸೋತ ಕೂಡಲೇ ಟೀಮ್ ಕಂಪ್ಲೀಟ್ ಚೇಂಜ್ ಮಾಡ್ತಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಸೆಕೆಂಡ್ ಮ್ಯಾಚ್ ಸಹ ಇವತ್ತು ಸಹ ಸೇಮ್ ಟೀಮನ್ನೇ ಕಂಟಿನ್ಯೂ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಓನ್ಲಿ ಗುಡ್ ಥಿಂಗ್ ಫಸ್ಟ್ ಮ್ಯಾಚಲ್ಲಿ ಆಗಿದ್ದು ಏನಂತಂದರೆ, ಟಾಪ್ ಆರ್ಡರ್ ಫೇಲ್ ಆದ ಮೇಲೆ ಲೋವರ್ ಮಿಡಲ್ ಆರ್ಡರ್ ಕ್ಲಿಕ್ ಆದದ್ದು. ಯೂಶ್ವಲಿ RCBಯಲ್ಲಿ ಅದು ತುಂಬ ರೇರ್, ಆ ಥರ ನಮಗೆ ಕಾಣಲಿಕ್ಕೆ ಸಿಗೋದು. ಸೊ ಅದು ಅನುಜ್ ರಾವತ್ ಮತ್ತು DK ಮೊನ್ನೆ ಚಂದ ಮಾಡಿ ಆಡಿದ್ದು, ಅದು ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಮೊನ್ನೆಯ ಮ್ಯಾಚಲ್ಲಿ. ಇಲ್ಲ ಇದ್ದರೆ ಯಾರಾದರೂ ಟಾಪ್ ಆರ್ಡರ್ಲಿ ಒಬ್ಬ ಬ್ಯಾಟ್ಸ್ಮನ್ ನಿಲ್ಲಬೇಕಿತ್ತು, ಐದರ್ ಫ್ಯಾಫ್, ಕೊಹ್ಲಿ ಅಥವಾ ಮ್ಯಾಕ್ಸ್ವೆಲ್ ನಿಂತ್ಕೊಂಡು ಕೊನೆಗೆ ಯಾರೋ ಒಬ್ಬ ಫಿನಿಶ್ ಮಾಡ್ತಾಯಿದ್ರು. ಬಟ್ ಇಬ್ಬರು ಸಹ ಅನುಜ್ ಮತ್ತು DK ಇಬ್ಬರು ಸಹ ಸೇರಿಕೊಂಡು 95 ಪಾರ್ಟ್ನರ್ಶಿಪ್ ಬಂದದ್ದು. ಅದು ಒಂದೇ ಪಾಸಿಟಿವ್ ಪಾಯಿಂಟ್ ಅಂತ ಅನಿಸಿದ್ದು ನನಗೆ ಮೊನ್ನೆದು ಮ್ಯಾಚಲ್ಲಿ. ಮತ್ತೆಲ್ಲ ಸಹ ನೆಗೆಟಿವೇ ಇತ್ತು. ಬ್ಯಾಟಿಂಗ್ ಟಾಪ್ ಆರ್ಡರ್ ಕ್ಲಿಕ್ ಆಗಲಿಲ್ಲ, ಬೌಲಿಂಗ್ ಕ್ಲಿಕ್ ಆಗಲಿಲ್ಲ ಅಲ್ವಾ, ಎಲ್ಲ ಸಹ ನೆಗೆಟಿವ್ ಇತ್ತು. ಅದಾಗಬಾರ್ದು. ಯಾಕಂತಂದರೆ ಪಂಜಾಬ್ ಟೀಮ್ ಭಯಂಕರ ಸ್ಟ್ರಾಂಗ್ ಉಂಟು. ಅವರು ಸಹ ಟೀಮ್ ಚೇಂಜ್ ಮಾಡೋದಿಲ್ಲ, ನಾವು ಸಹ ಟೀಮ್ ಚೇಂಜ್ ಮಾಡೋದಿಲ್ಲ. ಮತ್ತೆ ಪ್ಲೇಯಿಂಗ್ 11 ಹೀಗಿರ್ತದೆ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಸೇಮ್ ಟೀಮೇ ಇಟ್ಕೊಳ್ತಾರೆ. ಎಸ್ಪೆಷಲಿ ಪಂಜಾಬ್ ಅಂತ ಯಾಕೆ ಚೇಂಜ್ ಮಾಡಬೇಕು, ವಿನ್ನಿಂಗ್ ಟೀಮ್ ಜೊತೆನೇ ಹೋಗ್ತಾರೆ. ಅವ್ರದ್ದು ಬೇರ್ಸ್ಟೋ, ಲಿವಿಂಗ್ಸ್ಟನ್ ಅವ್ರ 2 ಕೀ ವಿಕೆಟ್ಸ್, ಅವರ ವಿಕೆಟ್ ತೆಗಿಲೇಬೇಕು. ಮೊನ್ನೆ ನೋಡಿ ಬೇರ್ಸ್ಟೋ ಅವರು ಅನ್ಲಕ್ಕಿ ಡಿಸ್ಮಿಸಲ್ ಆಯ್ತಲ್ಲ ಅವ್ರದ್ದು. 3 ಬಾಲ್ 8 ರನ್ ಹೊಡೆದಾಗ, 3 ಬಾಲ್ 9 ರನ್ ಹೊಡೆದಾಗಿತ್ತು ಅವರು. ಮತ್ತೆ ಅವರು ರನ್ಔಟ್ ಆದರು. ಸೊ ಆ ಥರದ ರನ್ಔಟ್ ನಮ್ಮ ಮೇಲೆ ಸಹ ಆಗಲಿ. ಧವನ್ ಅವರನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಧವನ್ ಅವರು ಸಹ ಇದು ಏನು ಡೇಂಜರಸ್ ಬ್ಯಾಟ್ಸ್ಮನ್ನು. ಮತ್ತು ಪ್ರಭ್ ಸಿಮ್ರನ್ ಸಿಂಗ್ ಮೊನ್ನೆ ಬಂದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಇಂಪ್ಯಾಕ್ಟ್ಫುಲ್ ಆಟ ಆಡಿದುಂಟಲ್ಲ, ಚಿಂದಿ. ಟೀಮು ಸದ್ಯದ ಮಟ್ಟಿಗೆ ಸ್ವಲ್ಪ ಅವರು ಕಾನ್ಫಿಡೆನ್ಸಲ್ಲಿ ಪಂಜಾಬ್ ಸ್ವಲ್ಪ ಸ್ಟ್ರಾಂಗ್ ಉಂಟಂತ ಅನ್ನಿಸ್ತಾ ಉಂಟು, ಕಾನ್ಫಿಡೆನ್ಸ್ ವೈಸು. ಬಟ್ ಈಗ ಹೀಗೆ ತಿರುಗಬೇಕು, ನಮ್ಮ ಕಡೆ ವಾಲ್ಬೇಕು. ಹೊಸ ಅಧ್ಯಾಯ ಇವತ್ತಿನಿಂದ ಶುರುವಾಗ್ತದೆ, ಒಳ್ಳೆಯ ರೀತಿಯಲ್ಲಿ ಶುರುವಾಗ್ತದೆ ಅಂತ ನಾನು ನಂಬಿದ್ದೇನೆ. ನೀವು ನಂಬಿದ್ದೀರಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಕಳೆದ 4 ಮ್ಯಾಚ್ಗಳ ವೀಡಿಯೋ ಬೇಕು ಅಂತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾವ ಥರ ವೀಡಿಯೋ ಬೇಕು ಅಂತ ತಿಳಿಸಿ. 1 ಅವರ್ ನಿಮಗೆ ಟೈಮ್, 1 ಅವರ್ ನಾನು ಕಮೆಂಟ್ ಸೆಕ್ಷನ್ ನೋಡ್ತೇನೆ. ಎಂತ ಬೇಕು ಅಂತ ಜಾಸ್ತಿ ಬರ್ತದ, ಬೇಡ ಅಂತ ಜಾಸ್ತಿ ಬರ್ತದ, ನಿಮ್ಮ ಮೇಲೆ ಡಿಪೆಂಡ್. ಜಾಸ್ತಿ ಓಟ್ ಯಾವುದಕ್ಕೆ ಬರ್ತದೆ ಅದಕ್ಕೆ ನಾನು ಬದ್ಧನಾಗಿರ್ತೇನೆ. ಯಾಕಂದ್ರೆ ನಿಮಗೆ ಇಂಟ್ರೆಸ್ಟ್ ಇರೋದ್ರೆ ನಾನು ವೀಡಿಯೋ ಮಾಡಿ ಏನು ಯೂಸು. ಸೊ ಅದಕ್ಕೋಸ್ಕರ ಕೇಳ್ತಾ ಇರೋದು, ನಿಮಗೆ ಬೇಕಾ, ಯಾವ ಥರ ಬೇಕು, ಏನು ಮಾಡಬೇಕು, 4 ಮ್ಯಾಚ್ಗಳ ಸಪ್ರೇಟ್ ವೀಡಿಯೋ ಬೇಕಾ, ಏನು ಬೇಕು ಅಂದರೆ ಇವತ್ತು ಓವರ್ಲೋಡ್ ಆಗ್ತದೆ ಇದೊಂದು ವೀಡಿಯೋ ಮತ್ತು 4 ಮ್ಯಾಚ್ಗಳ ವೀಡಿಯೋ. ಮತ್ತು ಮ್ಯಾಚ್ ಮುಗಿದ ಮೇಲೆ ಐದರ್ ಇವತ್ತು ನೈಟ್ ಅಥವಾ ನಾಳೆ ವೀಡಿಯೋ, ತುಂಬ ವೀಡಿಯೋ ಅಂತ ಆಗ್ತದಾ? ನೀವೇ ಡಿಸೈಡ್ ಮಾಡಿ ಹೇಳಿ. ಐ ವಿಲ್ ಬಿ ವೇಟಿಂಗ್. ಆ್ಯಂಡ್ ಆಲ್ ದ ಬೆಸ್ಟ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ. ಬೆಂಗಳೂರಲ್ಲಿ ಆಡ್ತಾ ಇದ್ದೀರಿ,
ಜಯಶೀಲರಾಗಿ ಬನ್ನಿ ಅಂತ ನಾನು ಈ ಮೂಲಕ ರಿಕ್ವೆಸ್ಟ್ ಮಾಡ್ತಿದ್ದೇನೆ. ಇವತ್ತು ಕೊಹ್ಲಿ ಆಡ್ತಾರೆ ಅಂತ ಅನ್ನಿಸ್ತಾ ಉಂಟು. ಆಡ್ತಾರೆ ಅಂತ ಟೀಮಲ್ಲಿ ಆಬ್ವಿಯಸ್ಲಿ ಇರ್ತಾರೆ, ಬಟ್ ಗಟ್ ಫೀಲಿಂಗ್ ಚೆಂದ ಮಾಡಿ ಆಡ್ತಾರೆ ಅಂತ ಅನ್ನಿಸ್ತಾ ಉಂಟು. ಹೌದು ಅನ್ನಿಸ್ತಾ ಉಂಟು. ನಿಮ್ಗೆ ಅಂತ ಅನ್ನಿಸ್ತದೆ ಎಲ್ಲ ಕಮೆಂಟ್ ಸೆಕ್ಷನ್ ಇವತ್ತು ರಾಡಿ ಮಾಡಿ ಹಾಕಿ. ಸರಿಯಾಗಿರೋ ಬರುವ. ನಮಸ್ಕಾರ.